ಇನ್ನು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಮೆಟ್ರೋ ಸಿಟಿ ಬೆಂಗಳೂರು ಶರವೇಗದಲ್ಲಿ ಬೆಳೀತಾ ಇದೆ. ಬೆಂಗಳೂರು ಬೆಳೆದಂತೆಲ್ಲ ಟ್ರಾಫಿಕ್ ಸಮಸ್ಯೆ ಇಡೀ ನಗರವನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ನಗರದ ಮೂಲೆ ಮೂಲೆಗೂ ನಮ್ಮ ಮೆಟ್ರೋ ಜಾಲ ವಿಸ್ತರಣೆ ಆಗ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಈ ಮಾರ್ಗದ ಕುರಿತಾದಂತಹ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಳದಿ ಮೆಟ್ರೋಗೆ ಚಾಲನೆ, ವಂದೇ ಭಾರತ್ ರೈಲಿಗೂ ಹಸಿರು ನಿಶಾನೆ, ಮೋದಿ ಪರ ಜೈಕಾರ, ಅಭಿಮಾನಿಗಳ ಹರ್ಷೋದ್ಗಾರ. ಹೂಮಳೆ ನಡುವೆ ಮೋದಿ ಕೈ ಬೀಸುತ್ತಾ ಸಾಕ್ತಿದ್ದಾರೆ. ಇವತ್ತು ಬೆಂಗಳೂರಿಗೆ ನಮೋ ನಮಃ ಎಂದ ಪ್ರಧಾನಿ ಕರುನಾಡಿಗೆ 3 ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮೋದಿ ಮೇನಿಯಾ. ಬೆಂಗಳೂರು ನಗರದ ಆತ್ಮೀಯ ನಾಗರಿಕ ಬಂಧು ಭಗಿನಿಯರೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ಕರ್ನಾಟಕಕ್ಕೆ ತ್ರಿಬಲ್ ಗಿಫ್ಟ್, ತ್ರಿಬಲ್ ಖುಷಿ. ಇವತ್ತು ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಎಲ್ಲೆಲ್ಲೂ ಮೋದಿ ಮೇನಿಯಾ. ಸಿಟಿ ಮಂದಿ ಹೂಮಳೆ ಸುರಿಸಿ ಮೋದಿಯನ್ನ ಬರಮಾಡಿಕೊಂಡರು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಮೊದಲಿಗೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ 3 ವಂದೇ ಭಾರತ್ ರೈಲುಗಳಿಗೆ ಮೋದಿ ಹಸಿರು ನಿಶಾನೆ ತೋರಿಸಿದ್ರು. ಬೆಂಗಳೂರು, ಬೆಳಗಾವಿ ವಂದೇ ಭಾರತ್ ಸೇರಿ 3 ವಂದೇ ಭಾರತ್ ರೈಲುಗಳ ಸಂಚಾರಕ್ಕೆ ಶುಭ ಕೋರಿದ್ರು. ಹನ್ನೊಂದು ವರ್ಷದ ಕನಸು ನನಸು, ಹಳದಿ ಮೆಟ್ರೋ ಲೋಕಾರ್ಪಣೆ. ವಂದೇ ಭಾರತ್ ರೈಲಿಗೆ ಚಾಲನೆ ಬಳಿಕ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನ 11 ವರ್ಷಗಳಿಂದ ಎದುರು ನೋಡ್ತಿರುವ ಹಳದಿ ಮೆಟ್ರೋ ಮಾರ್ಗವನ್ನ ಮೋದಿ ಲೋಕಾರ್ಪಣೆ ಮಾಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಇದಾಗಿದೆ. ಖುದ್ದು QR ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಖರೀದಿಸಿದ ಮೋದಿ ಕೋನಪ್ಪನ ಅಗ್ರಹಾರದಿಂದ ಮೆಟ್ರೋ ಸವಾರಿ ಮಾಡಿದ್ರು. ಮೆಟ್ರೋ ಸಿಬ್ಬಂದಿ, ವಿದ್ಯಾರ್ಥಿಗಳ ಜೊತೆ ಮೋದಿ ಸಮಾಲೋಚನೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರಧಾನಿ ನಗೆಗಡಲಿನಲ್ಲಿ ತೇಲಾಡಿದ್ರು. ಆರೆಂಜ್ ಮೆಟ್ರೋ ಮಾರ್ಗಕ್ಕೆ ಪ್ರಧಾನಿ ಶಂಕುಸ್ಥಾಪನೆ. ಯೆಲ್ಲೋ ಮೆಟ್ರೋಗೆ ಚಾಲನೆ ಬೆನ್ನಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯ IIIT ಆಡಿಟೋರಿಯಂನಲ್ಲಿ ಆರೆಂಜ್ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿತು. To kindly press the button and inaugurate of yellow metro line from RV Road metro station to Bommachandra and laying the foundation stone of Bengaluru Metro Phase 3. ಅಣ್ಣಮ್ಮನ ಪಾದಕ್ಕೆ ನಮಸ್ಕಾರ, ಕೆಂಪೇಗೌಡರನ್ನ ನೆನೆದ ನಮೋ. ಬೆಂಗಳೂರು ನಗರದ ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಪ್ರಧಾನಿ ಕನ್ನಡದಲ್ಲಿ ಸಿಹಿ ಇದೆ, ನಮ್ಮತನ ಇದೆ ಅಂತ ಕೊಂಡಾಡಿದ್ರು. ಬೆಂಗಳೂರಿನ ಆದಿದೇವತೆ ಅಣ್ಣಮ್ಮನಿಗೆ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರನ್ನ ನೆನೆದ್ರು. ಆಪರೇಷನ್ ಸಿಂಧೂರ ಸಕ್ಸಸ್ನಲ್ಲಿ ಬೆಂಗಳೂರಿನ ಕೊಡುಗೆ ಅಪಾರ ಅಂತ ಶ್ಲಾಘಿಸಿದ್ರು. ऑपरेशन सिंदूर की सफलता के पीछे बहुत बड़ी वजह हमारी टेक्नोलॉजी और डिफेंस में मेक इन इंडिया की ताकत है और इसमें बेंगलुरु और कर्नाटका के युवाओं का भी बहुत बड़ा योगदान है. ಸುರಿಯುವ ಮಳೆಯಲ್ಲೇ ಮೋದಿಗೆ ಬೀಳ್ಕೊಡುಗೆ. ಮೋದಿ ಬೆಂಗಳೂರಿನಲ್ಲಿ 3 ಕಾರ್ಯಕ್ರಮ ಮುಗಿಸಿ ಹೊರಡುವ ಹೊತ್ತಿಗೆ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿತ್ತು. ರಸ್ತೆ ಮಾರ್ಗವಾಗಿ HAL ಏರ್ಪೋರ್ಟ್ಗೆ ತಲುಪಿದ ಪ್ರಧಾನಿ ಮೋದಿಗೆ ಮಳೆಯಲ್ಲೇ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಕೊಡೆ ಹಿಡಿದು ಟಾಟಾ ಮಾಡಿದ ಮೋದಿ ಫ್ಲೈಟ್ ಹತ್ತಿ ದೆಹಲಿಯತ್ತ ಹೊರಟರು. ಇದಕ್ಕೂ ಮುನ್ನ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ತೆರಳುತ್ತಿದ್ದಾಗ ಸೌತ್ ಅಂಡ್ ಸರ್ಕಲ್ ಬಳಿ ಯುವಕನೊಬ್ಬ ಬ್ಯಾರಿಕೇಡ್ ಜಂಪ್ ಮಾಡಲು ವಿಫಲ ಯತ್ನ ನಡೆಸಿದ್ದ. ಆದರೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಆತನನ್ನ ತಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.